ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಮಾರಸ್ವಾಮಿ ವಿರುದ್ಧ ಹೇಳಿಕೆಗೆ ಖಂಡನೆ. ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಆಕ್ರೋಶ. ಮಂಡ್ಯದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸುದ್ದಿಗೋಷ್ಠಿ. ಕಳೆದ ಒಂದು ದಿನಗಳ ಹಿಂದೆ ಪತ್ರಿಕಾವತಿ ತಾವು ಕೂಡ ನೋಡಿದ್ರು. ನರೇಂದ್ರ ಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಅನುದಾನ ತರಲಾಗದೆ ತಮ್ಮ ದೌರ್ಬಲ್ಯ ಮುಚ್ಚಿ ಹಾಕೊಂಡು ರಾಜ್ಯ ಸರ್ಕಾರವನ್ನು ಟೀಕಿಸ್ತಾ ಇದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ಬಂದಿದ್ದು ಅವ್ರು ಹೇಳಿದ್ರು. ಯಾವುದೇ ಒಂದು ರಾಜ್ಯದಲ್ಲಿ ಭಾರಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕಾದ್ರೆ ಅದೇ ಆದಂಥ ನಿಯಮಾವಳಿಗಳು ಇದೆ. ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಸೂಕ್ತ ಸ್ಥಳದಲ್ಲಿ ಕೈಗಾರಿಕೆಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿ ಮಾಡಿದರೆ ಮಾತ್ರ ಇವತ್ತು ಭಾರಿ ಕೈಗಾರಿಕೆ ಬರ್ತಾರೆ. ಇಲ್ಲ ನಾನು ಲ್ಯಾಂಡ್ ಅಕ್ವೈರ್ ಮಾಡ್ತೀನಿ, ಮುಂದೆ ನಿಮ್ಗೆ ಏನು ಬೇಕು ಒದಗಿಸ್ಕೊಡ್ತೀನಿ, ನೀವು ಬನ್ನಿ ಅಂದರೆ ಯಾರು ಬರೋದಿಲ್ಲ. ಯಾಕೆಂದರೆ ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡುವಂಥವ್ರು ಇವರು ಭರವಸೆಯನ್ನು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಪಿ ವಿ ನರಸಿಂಹರಾವ್ ಸರ್ಕಾರ ಬಂದಂಥ ಸಮಯದಲ್ಲಿ ಈ ಲೈಸೆನ್ಸಿಂಗ್ ಸಿಸ್ಟಮನ್ನು ವಜಾ ಮಾಡಿದ್ರು, ಮುಕ್ತ ಮಾಡಿದ್ರು. ಎಲ್ಲ ಕೈಗಾರಿಕೆ ಎಲ್ಲಿ ಯಾವ ರಾಜ್ಯದಲ್ಲಿ ಬೇಕಾದರೂ ಸ್ಥಾಪನೆ ಮಾಡ್ಬೋದು ಅವ್ರಿಗೆ ಅನುಕೂಲವಾಗುವಂಥ ಸ್ಥಳದಲ್ಲಿ. ಇವಾಗ ರಾಜ್ಯಗಳ ಮಧ್ಯೆನೇ ಪೈಪೋಟಿ ಇದೆ. ನಾನು ಇದನ್ನು ಕೊಡ್ತೀನಿ, ಈ ಸಬ್ಸಿಡಿ ಕೊಡ್ತೀನಿ, ಆ ಸಬ್ಸಿಡಿ ಕೊಡ್ತೀನಿ, ಇವಾಗ ಗ್ಯಾರಂಟಿಗಳು ಕೊಟ್ಟಾಗ ನೀವು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತೇಳಿ ಕೈಗಾರಿಕೋದ್ಯಮಗಳನ್ನು ಒತ್ತಡ ಹಾಕಿ ಕರ್ಕೊಂಡ್ಬರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇದು ರಾಜ್ಯ ಸರ್ಕಾರದ ಕರ್ತವ್ಯ. ಯಾವ ಜಿಲ್ಲೆಯಲ್ಲಿ ಏನು ಕೈಗಾರಿಕೆ ಮಾಡಬೇಕು, ಯಾವ ರಾ ಮೆಟೀರಿಯಲ್ ಆ ಜಿಲ್ಲೆಯಲ್ಲಿ ಸಿಗ್ತದೆ, ಅಥವಾ ಕೇಂದ್ರ ಸ್ಥಳಕ್ಕೆ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಪೋರ್ಟ್ ಸಿಟಿ, ಕ್ಯಾಪಿಟಲ್ ಸಿಟಿ ಮಧ್ಯೆ ಯಾವ ಸ್ಥಳ ಸೂಕ್ತವಾಗಿದೆ ಆ ಸ್ಥಳದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡಿದ್ರೆ ಕೈಗಾರಿಕೋದ್ಯಮಗಳು ಬರ್ತಾರಾ ಇಲ್ವಾ ಅನ್ನೋದನ್ನು ಇದು ಮಾಡಿ ತೀರ್ಮಾನ ಮಾಡಿ ಲ್ಯಾಂಡನ್ನು ಅಕ್ವೈರ್ ಮಾಡಿ ರೆಡಿ ಮಾಡಿ ಡೆವಲಪ್ ಮಾಡಿ ಇಟ್ಟಿದ್ರೆ ಇಮಿಡಿಯೇಟಾಗಿ ಬರ್ತಾರೆ. ಇಲ್ಲದೆ ಹೋದರೆ ಕುಲಾವಿ ಹೊಲಿಸಿಟ್ಕೊಳ್ತೀನಿ, ಕೂಸುಂಡೋದಕ್ಕೆ ಬಂದಾಗ ಕುಲಾವಿ ಹೊಲಿಸ್ಕೊಡಿ ಅಂತ ಕೇಳ್ದಂಗೆ ಆಗ್ತದೆ ಕುಮಾರಸ್ವಾಮಿ ಅವರು. ಅದರಿಂದ ನಾನು ಹೇಳೋದು ಅಂದರೆ ರಾಜ್ಯ ಸರ್ಕಾರನೇ ಎಡವಿದೆ. ಇವು ಮಂಡ್ಯ ಜಿಲ್ಲೆ ಭಾಳ ಸೂಕ್ತವಾದಂಥ ಸ್ಥಳ ಕೈಗಾರಿಕಾ ಅಭಿವೃದ್ಧಿಗೆ. ಯಾಕೆಂತಂದರೆ ಮೈಸೂರು ಬೆಂಗಳೂರು ಮಧ್ಯದಲ್ಲಿದೆ, ದಶಪಥದ ಹೆದ್ದಾರಿ ಇದೆ, ದ್ವಿಪಥದ ರೈಲ್ವೆ ಲೈನ್ ಇದೆ, ಎರಡು ಇದನ್ನು ಲೈನ್ ಇರುವಂಥ ರೈಲ್ವೆ ಲೈನ್ ಇದೆ, ನೀರಿಗೆ ತೊಂದರೆ ಇಲ್ಲ, ಲೋಕಭವನಿಂದಾದರೂ ತರ್ಬೋದು, ಕಾವೇರಿಯಿಂದಾದರೂ ತರ್ಬೋದು. ಹೀಗೆ ಮತ್ತೆ 220 kV ಸಬ್ಸ್ಟೇಷನ್ ಇದೆ, ನಮ್ಮ ಸೂಮಿನಕೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತಿರದಲ್ಲೇ ಪವರ್ಗೆ ಎಲ್ಲಕ್ಕೂ ಕೂಡ ಅನುಕೂಲವಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುವಂಥ ಸ್ಥಳ ಮಂಡ್ಯ. ಇದು ಸೂಕ್ತವಾಗಿದೆ. ಇದು ನಾನು 25 ವರ್ಷದ ಹಿಂದೆ ಬ್ಯಾಡಹಳ್ಳಿ ಹತ್ರ ನಾನು 2800 ಎಕರೆ ಪ್ರಪೋಸ್ ಮಾಡಿದ್ದೆ. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ನಾನು ಬಿಟ್ಟ ಮೇಲೆ ಯಾರೂ ಇದು ಮಾಡಲಿಲ್ಲ. ಆವಾಗ ಒಂದು ಸ್ವಲ್ಪ ಈ ರಾಗಿ ಮುದ್ದಳ್ಳಿ ಸೈಡಲ್ಲಿ ವಿಜಯಲಕ್ಷ್ಮಣ್ಣವರು ಸ್ವಲ್ಪ ತಕರಾರು ತೆಗೆದು ಇಲ್ಲಿ ಅಕ್ವೈರ್ ಮಾಡೋದು ಬೇಡ ಅಂತ ಅದು ನಿಂತೋಯ್ತು. ಇತ್ತೀಚೆಗೆ ಒಂದು 280 ಎಕರೆ ಎಲೆಚಾಕ್ರಳ್ಳಿ ಹತ್ರ ಪ್ರಪೋಸ್ ಮಾಡಿದ್ರು. ಅದು ಶ್ರೀಕಂಠಯ್ಯನವರು ರವೀಂದ್ರ ಶ್ರೀಕಂಠಯ್ಯನವರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ರು. ಅದರಿಂದ ಅವ್ರು ಕೇಳೋದ್ರಲ್ಲೂ ಅರ್ಥ ಇದೆ. ಅವರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೀನಿ, ಇರಿಗೇಷನ್ ಆಗ್ತಾಯಿದೆ, ಅದರಿಂದ ಬೇಡ ಅಂತೇಳಿ ಅದನ್ನು ನಿಲ್ಲಿಸಿದ್ರು. ರೈಲ್ವೆ ಲೈನಿಂದ ಹೊರಗಡೆ ನೊದೆಕೊಪ್ಪಲು, ಅಗಟಳ್ಳಿ, ಅವ್ಯಾರಳ್ಳಿ ಈ ಭಾಗದಲ್ಲಿ 2000 ಎಕರೆವಷ್ಟು ಡ್ರೈ ಲ್ಯಾಂಡು. ಅಲ್ಲಿ 1000 ಎಕರೆ 1000 ಅಡಿ ನೀರು ಬೋರ್ವೆಲ್ ಹಾಕಿದ್ರೂ ನೀರು ಬರೋದಿಲ್ಲ ಅಂತ ಸ್ಥಳ. ಅಂಥ ಸೂಕ್ತವಾದ ಸ್ಥಳನ ಇದು ಮಾಡಿ ಗುರುತಿಸಿ ಇದು ಮಂಡ್ಯ ತಾಲೂಕು ಮತ್ತು ಪಾಂಡವಪುರ ತಾಲೂಕು ಎರಡಕ್ಕೂ ಬರ್ತದೆ. ಈ ಶಾಸಕರುಗಳು ಈಗ ಇರುವಂಥ ರೂಲಿಂಗ್ ಪಾರ್ಟಿದವರು ನಮ್ಮವರು ಕೂರಿಸ್ಕೊಂಡು ಇದು ಮಾಡಿ ತೀರ್ಮಾನ ಮಾಡಿ ಅವ್ರು ಸಪೋರ್ಟ್ ಮಾಡಿದ್ರೆ ಲ್ಯಾಂಡ್ ಅಕ್ವೈರ್ ಮಾಡಿ ರೆಡಿ ಇಟ್ಟರೆ ಕೈಗಾರಿಕೆಗಳೇನು ಬರ್ತಾರೆ. ಕೈಗಾರಿಕೆಗಳು ಬರೋದಿಲ್ಲ ಅಂತಲ್ಲ, ಕೈಗಾರಿಕೆಗಳು ತರೋದಕ್ಕೆ ಪ್ರಯತ್ನ ಮಾಡಿಲ್ಲ. ಇವಾಗ ನಾಗಮಂಗಲದ ಹತ್ರನೂ ಇದೆ, ಹೈವೇಗಿದೆ. ಇವಾಗ ಮದ್ದೂರಲ್ಲೂ ಒಂದು 110 ಎಕರೆ ಇದೆ. ಹೀಗೆ ರೆಡಿ ಇದೆ. ಅದನ್ನು ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋರು ಮುಂಚೂಣಿನಲ್ಲಿ ಬಂದು ಸಪೋರ್ಟ್ ಮಾಡುವಂಥವ್ರು ಇಲ್ಲ. ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರೆ ಏನು ಮಾಡ್ತಾರೆ? ಕುಮಾರಸ್ವಾಮಿ ಅವ್ರು ಕೊಟ್ಟರೆ ಯಾರನ್ನಾದ್ರೂ ಕೈಗಾರಿಕೋದ್ಯಮಗಳು ಕರ್ಕೊಂಡ್ಬಂದು ಆಗ್ತಾರೆ.
ಅದಕ್ಕೆ ನಾನು MP ಪಾಟೀಲ್ಗೂ ಒಂದು ಪತ್ರ ಬರ್ತಿದ್ದೀನಿ. ನೀವೆಲ್ಲ ರೆಡಿ ಇದೆ ಅಂತ ಹೇಳಿದ್ದೀರಿ, ಎಲ್ಲಿ ನೀವು ಭೂತ್ ಸ್ವಾಧೀನ ಮಾಡಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಮಾಡಿ ಎಲ್ಲಿ ರೆಡಿ ಇಟ್ಟಿದ್ದೀರಿ? ರೆಡಿ ಇರುವಂಥ ಜಾಗನೂ ಐಡೆಂಟಿಫೈ ಮಾಡಿಲ್ಲ. ಇವಾಗ ನಮ್ಮಲ್ಲೂ ಒಂದು 110 ಎಕರೆ ರೆಡಿ ಇದೆ ಮದ್ದೂರಿನಲ್ಲಿ, ಫೈನಲ್ ನೋಟಿಫಿಕೇಶನ್ ಆಗಿದೆ. ಒಂದು ಸ್ಟೇ ತಂದಿದ್ದಾರೆ, ಕೆಲವರು ಸ್ಟೇ ವೆಕೇಟ್ ಮಾಡಿಸಿ ಇಮಿಡಿಯೇಟಾಗಿ ರೇಟ್ ಫಿಕ್ಸ್ ಮಾಡಿ ಪೊಸಿಷನ್ ತಗೊಂಡು ಇದು ಮಾಡಬೇಕು. KDP ಫೈನಲ್ ನೋಟಿಫಿಕೇಶನ್ ಆದಮೇಲೆ ಇಟ್ ಈಸ್ ಓವರ್. ಅದನ್ನು ಪುನಃ ಅವ್ರಿಗೆ ಬಿಟ್ಕೊಡೋಕ್ಕಾಗೋದಿಲ್ಲ. ಆ ಥರ ಇದು KDP ಅಕ್ವಿಷನ್ ರೂಲ್ಸ್ ಇರೋದು. ಈಗಿರುವಾಗ ಮಾಡಬೇಕು ಅನ್ನೋ ಇದನ್ನೇ ಮನಸ್ಸೇ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಯಾರು ಮಾಡಬೇಕು? ಅಧಿಕಾರದಲ್ಲಿರೋರು ಜಿಲ್ಲೆಯವರು ಎಲ್ಲ ಒಗ್ಗಟ್ಟಾಗಿ ಇದು ಮಾಡಬೇಕು. ಅದಕ್ಕೇ ನಾನು ಅದು ಒಂದು ಲೆಟರ್ನು ನಮ್ಮವ್ರಿಗೆ ಶಾಸಕರಿಗೂ ಬರೆದಿದ್ದೀನಿ. ಎಲ್ಲ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಅಧ್ಯಕ್ಷರಲ್ಲಿ ಒಂದು ಸಭೆ ಕರೀಲಿ. ನಮಗೆ ಏನು ಮುಜುಗರ ಏನಿಲ್ಲ, ನೀವು ಕರೆದ್ರೆ ನಾವು ಬರ್ತೀವಿ. ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಏನು ಮಾಡಬೇಕು, ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋಣ ಅಂಥೇಳಿ ಒಂದು ಪತ್ರ ಬರ್ತಿದೆ. ಇವಾಗ ಮೆಡಿಕಲ್ ಕಾಲೇಜಿಗೆ ಎಲ್ಲ ಮೆಡಿಕಲ್ ಕಾಲೇಜಿಗೂ 50 ಸೀಟು 100 ಸೀಟು ಹೆಚ್ಚಿಗೆ ಕೊಟ್ಟರು. ಮಂಡಿ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಯಾಕೆ ಮಾಡಲಿಲ್ಲ? ತಾಯಿ ಮಕ್ಕಳ ಆಸ್ಪತ್ರೆಗೆ ಯಡಿಯೂರಪ್ಪನವ್ರು ಇದ್ದಾಗಲೇ ಸ್ಯಾಂಕ್ಷನ್ ಮಾಡೋದು. ಆ ದುಡ್ಡನ್ನು ಉಪಯೋಗ ಮಾಡ್ಕೊಳ್ಳೋಕ್ಕಾಗಲ್ಲ. ಇಲ್ಲೆಲ್ಲೋ ಇದರಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೊಸಳ್ಳಿ ಏನೋ ಹೊಸೂರು ಅಲ್ಲ, ಇಲ್ಲಿಂದ ತಗೊಂಡೋಗಿ ಅಷ್ಟು ದೂರದಲ್ಲಿ 5 ಹಾಸ್ಪಿಟ್ಲ್ ಒಂದು ಕಡೆ, ಮೇಜರ್ ಹಾಸ್ಪಿಟ್ಲು, ತಾಯಿ ಮಕ್ಕಳ ಹಾಸ್ಪಿಟ್ಲು ಒಂದು ಕಡೆ ಅಲ್ವೇ? ಇಲ್ಲೇ ಹಿಂದೆ ನಾನು ಹೇಳಿದ್ದೆ, ನಾನು ಅಶ್ವಥ್ ನಾರಾಯಣ ಅವ್ರಿಗೆ ಮತ್ತು ಇವರಿಗೆ ವೈದ್ಯಕೀಯ ಸಚಿವರಾಗಿದ್ದಾಗ ಬರೆದಿದ್ದೆ. ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಅಂದರೆ ಹೇಗಿರಬೇಕು, ಎಷ್ಟು ಎಕರೆ ಜಾಗ ಇರಬೇಕು, ಎಂಥ ವಾತಾವರಣ ಇರಬೇಕು. ಇಲ್ಲಿ ತಗೊಂಬಂದು ಈ ಪೋಸ್ಟ್ ಮಾರ್ಟಮ್ ಇದ್ರ ಸೆಂಟರ್ ಪಕ್ಕದಲ್ಲಿ ಹಾಸ್ಟೆಲ್ ಮಾಡಿದ್ದಾರೆ. ಹಾಸ್ಟೆಲ್ ನೋಡಿದ್ರೆ ದಂಜನ್ ಇದ್ದಂಗಿದೆ. ಅಲ್ಲಿ ಮಕ್ಕಳು ವೈದ್ಯಕೀಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡೋಕ್ಕಾಗ್ತದೆ. ಹಾಸ್ಪಿಟಲ್ ಕಂಡೀಷನ್ ನೋಡಿದ್ರೆ ಹೇಗಿದೆ? ಮಂಡ್ಯ ಜಿಲ್ಲೆಯಲ್ಲಿ ಹೇಗಿರಬೇಕು? ಹಾಸ್ಪಿಟ್ಲ್ ಅಂದರೆ ಹೇಗಿರಬೇಕು? ಕೆಲವು ಖಾಸಗಿ ಕಾಲೇಜುಗಳು ಮಾಡಿದ್ದಾರೆ, ಸರ್ಕಾರಿ ಕಾಲೇಜುಗಳು ಮಾಡಿದ್ದಾರೆ. ಹೋಗಿ ನೋಡ್ರಿ. ಒಂದು 25ರಿಂದ 30 ಎಕರೆ ಜಾಗ ಇರಬೇಕು, ಒಂದು ಒಳ್ಳೆಯ ವಾತಾವರಣ ಇರಬೇಕು, ಮಕ್ಕಳ ಹಾಸ್ಟೆಲ್ ಇದು ಎಲ್ಲ ಇರಬೇಕು, ಅವ್ರಿಗೆಲ್ಲ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು, ಪ್ರತಿಯೊಂದು ಇರಬೇಕು, ಎಲ್ಲ ಇರಬೇಕು. ಇದ್ರೆ ಅದೊಂದು ಒಳ್ಳೆ ಉತ್ತಮ ಶೈಕ್ಷಣಿಕ ಸಂಸ್ಥೆ ಆಗ್ತದೆ. ಇಲ್ಲದವ್ರು ಏನು ಮಾಡೋಕ್ಕಾಗತ್ತೆ? ಇದು ನಮ್ಮ ಇದು ಕೂತ್ಕೊಂಡು ಮಾತಾಡಿದ್ರೆ ನಾವು ಅಧಿಕಾರ ಇದೆ. ಇವಾಗ ಅವ್ರು ಕರೆದ್ರೆ ನಾವು ಬರ್ತೀವಿ, ನಾವು ಸಜೆಷನ್ ಕೇಳಿದ್ರೆ ನಾವು ಕೊಡ್ತೀವಿ. ಸೂಕ್ತವಾಗಿದ್ದರೆ ಪರಿಗಣಿಸಲಿ, ಇಲ್ಲದೆ ಬೇಡ. ಅದಕ್ಕೆ ಪತ್ರ ಬರೆದಿರೋದು. ಮೆಡಿಕಲ್ ಕಾಲೇಜ್ ಪಕ್ಕ ಇದೆ. ನನ್ನ ಸಂಬಂಧಿನ ಕೋರ್ಟ್ನಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಹೋರಾಟ ಮಾಡಿದವರು ನಮ್ಮ ಪಾಪ ಒಂದೈನವ್ರು ತೀರೋದು. ನಮ್ಮ ರವೀಂದ್ರ ಮತ್ತು ಒಂದೈನವ್ರು ಇಬ್ಬರೇ ಸ್ವಂತ ಖರ್ಚು ಹಾಕೊಂಡು ಹೋರಾಟ ಮಾಡಿದ್ರು, ಎಲ್ಲ ಆರ್ಡರ್ ಹೇಳ್ತವ್ರು. ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕಾಗಲಿಲ್ಲ?